ಸ್ನೇಹಿತರೆ, ಮೊದಲೆಲ್ಲ ಅಡುಗೆ ಮಾಡೋದಂದರೆ ಹಿರಿಯರಿಂದ ಬಂದ ಬಳುವಳಿಯಾಗಿರುತ್ತಿತ್ತು. ಕಾಲಕ್ರಮೇಣ ಅಡುಗೆಗಳನ್ನು ಪುಸ್ತಕದಲ್ಲಿ ಬಂದಿದ್ದನ್ನು ನೋಡಿ ಬರೆದಿಟ್ಕೊಳ್ಳೋದು ಅಥವಾ ಆ ಪುಸ್ತಕದ ಪುಟವನ್ನು ಕತ್ತರಿಸಿಟ್ಕೊಳ್ಳೋದು ಹೀಗೆ ನಡೆಯುತ್ತಿತ್ತು. ಕಾಲವು ಮುಂದುವರೆದಂತೆ ಇಂದಿನ ದಿನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದ ವಿಡಿಯೋಗಳನ್ನು ನೋಡಿ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇತ್ಯಾದಿಗಳಲ್ಲೆಲ್ಲ ನೋಡಿ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಕಲಿಯಲು ಪ್ರಾರಂಭ ಮಾಡಿದೆವು. ಹೀಗೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ನೋಡುತ್ತಿರುವಾಗ ಈ ಬೆಂಡೆಕಾಯಿಯನ್ನು ಉಪಯೋಗಿಸಿ ಹವ್ಯಕರ, ಅದರಲ್ಲೂ ಸಾಂಪ್ರದಾಯಿಕ ರೀತಿಯಲ್ಲಿ ಅಡುಗೆಯನ್ನು ತೋರಿಸುವಂತಹ ಭಟ್ ಆ್ಯಂಡ್ ಭಟ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಬೆಂಡೆಕಾಯಿಯ ಕಾಯಿ ರಸವನ್ನು ಮಾಡುವ ವಿಧಾನವನ್ನು ತೋರಿಸಿದ್ದರು. ಅದನ್ನು ನೋಡಿ ನನಗೂ ತುಂಬ ಆಸೆಯಾಗಿ ನಾನು ಮಗಳ ಮನೆಯಿಂದ ತಂದ ಈ ಬೆಂಡೆಕಾಯಿಯನ್ನು ಉಪಯೋಗಿಸಿ ದಕ್ಷಿಣ ಕನ್ನಡದಲ್ಲಿ ಮಾಡುವಂತಹ ಬೆಂಡೆಕಾಯಿ ಕಾಯಿ ರಸವನ್ನು ಮಾಡಿದ್ದೆ. ಈ ಬೆಂಡೆಕಾಯಿಯು ಊರು ಬೆಂಡೆಕಾಯಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹಂಚಿಕೊಂಡಿದ್ದೆ. ಹಳ್ಳಿಗಳಲ್ಲಿ ಮಾಡುವ ವಿಧಾನಕ್ಕೂ ನಾವು ನಗರಗಳಲ್ಲಿ ಮಾಡುವ ವಿಧಾನಕ್ಕೂ ಸ್ವಲ್ಪ ವ್ಯತ್ಯಾಸವಿರುತ್ತದೆ. ಯಾಕೆಂದರೆ ಕಡಿಮೆ ಸದಸ್ಯರಿರುವ ಮನೆಯೇ ಜಾಸ್ತಿ ಇರುತ್ತದೆ. ಹಳ್ಳಿಗಳಲ್ಲಾದರೆ 4-5 ಮಂದಿ ಯಾರು ಇರುತ್ತಾರೆ. ಆಗ ಅಡುಗೆಯು ಜಾಸ್ತಿ ಬೇಕಾಗುತ್ತೆ. ನಾನಿಲ್ಲಿ ಇಬ್ಬರಿಗೆ ಬೇಕಾಗುವಷ್ಟು ಅಡುಗೆಯನ್ನು ಮಾಡ್ತಾಯಿದ್ದೀನಿ. ನಾವು ಚಿಕ್ಕವರಿದ್ದಾಗೆಲ್ಲ ಹಳ್ಳಿಯಲ್ಲಿ ಬೆಳೆದು ಬಂದವರು. ಹಾಗಾಗಿ ಸೌದೆ ಒಲೆಯಲ್ಲಿ ಅಡುಗೆಗೆ ಬೇಕಾದ್ದನ್ನೆಲ್ಲ ಬೇಯಿಸಿಕೊಂಡು ರುಬ್ಬು ಕಲ್ಲಿನಲ್ಲಿ ರುಬ್ಬಿಯೇ ನಾವು ಮಣ್ಣಿನ ಪಾತ್ರೆಯಲ್ಲಿಯೂ ಅಡುಗೆಯನ್ನು ಮಾಡಿದ ಕಾಲವಿತ್ತು. ಕಾಲವು ಬದಲಾದಂತೆ ನಾವು ಅದನ್ನೆಲ್ಲ ಈಗ ಬಿಡ್ತಾ ಬಂದಿದ್ದೀವಿ. ಕೆಲವೊಂದು ಹಳ್ಳಿಗಳಲ್ಲಿ ಈ ಅಡುಗೆಗಳನ್ನು ಇನ್ನೂ ಸೌದೆ ಒಲೆಯಲ್ಲಿ ಮಾಡುತ್ತಾ ರುಬ್ಬು ಕಲ್ಲಿನಲ್ಲಿ ರುಬ್ಬಿಯೇ ಮಾಡುವ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ನಾನಿಲ್ಲಿ ಈ ಬೆಂಡೆಕಾಯಿಗೆ ಉದ್ದಿನಬೇಳೆ ಮತ್ತು ಕೊತ್ತಂಬರಿಯನ್ನು ಭಟ್ ಆ್ಯಂಡ್ ಭಟ್ ಅವರ ವಿಡಿಯೋದಲ್ಲಿ ಇದ್ದಂತೆಯೇ ಮಾಡಿದ್ದೀನಿ. ನೋಡಿ, ಎಷ್ಟೇ ಮಾಡಿದರೂ ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡೋದಕ್ಕೂ ಸಣ್ಣ ಪ್ರಮಾಣದಲ್ಲಿ ಮಾಡುವ ಅಡುಗೆಗೂ ವ್ಯತ್ಯಾಸವಿರುತ್ತದೆ. ಈ ಮೆಣಸಿನಕಾಯಿಯು ನೋಡೋಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಆದರೂ ತುಂಬ ಖಾರವಿದೆ. ಹಾಗಾಗಿ ಅಲ್ಪ ಪ್ರಮಾಣದಲ್ಲಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆಯೇ ನೋಡಿ, ತೆಂಗಿನಕಾಯಿಯೂ ಅಷ್ಟೇ. ನಮಗೆ ಒಂದು ಕಾಯಿಯನ್ನು ಒಡೆದವಾಗ 2 ದಿನಗಳವರೆಗೆ ಬರುತ್ತದೆ. ತಾಜಾ ತೆಂಗಿನಕಾಯಿಯಿಂದ ಮಾಡಿದ ಅಡುಗೆಯು ತುಂಬ ರುಚಿಯಾಗಿರುತ್ತದೆ. ಆದರೂ ಈ ತೆಂಗಿನಕಾಯಿಯನ್ನೇ ರುಬ್ಬಿ ಹುರಿದ ಮಸಾಲೆಗೆ ಸೇರಿಸಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಮಸಾಲೆಯ ಬಣ್ಣವು ನೋಡೋಕ್ಕೆ ಚೆನ್ನಾಗಿಲ್ಲದಿದ್ದರೂ ರುಚಿಯೂ ಚೆನ್ನಾಗಿತ್ತು. ರುಬ್ಬಿದ ಮಸಾಲೆಯನ್ನು ಬೇಯುತ್ತಿರುವ ಉಪ್ಪು, ಹುಳಿ, ಬೆಲ್ಲ 3 ಹಾಕಿ ಬೇಯಿಸಿದ ಈ ಬೆಂಡೆಕಾಯಿ ಹೋಳಿಗೆ ಹಾಕಿ ಚೆನ್ನಾಗಿ ಕುದಿಸಿ ತೆಂಗಿನ ಎಣ್ಣೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕಿದರೆ ಬೆಂಡೆಕಾಯಿಯ ಕಾಯಿ ರಸವು ಭಟ್ ಆ್ಯಂಡ್ ಭಟ್ ಅವರು ಮಾಡಿದಂತೆಯೇ ಸಿದ್ಧವಾಗಿತ್ತು. ಅನ್ನದೊಡನೆ ಊಟ ಮಾಡಲು ತುಂಬ ರುಚಿಯಾಗಿತ್ತು. ಯಾವುದೇ ಅಡುಗೆಯನ್ನು ಮಾಡಿದಾಗ ಒಂದು ಒಗ್ಗರಣೆಯು ಇದ್ದರೆ ತುಂಬ ರುಚಿಯಾಗಿ ಬರುತ್ತದೆ. ನಮ್ಮಲ್ಲಿ ಹುಳಿ ಅಥವಾ ಸಾಂಬಾರಿಗೆ ಈ ರೀತಿಯಾಗಿ ಒಗ್ಗರಣೆಯನ್ನು ಹಾಕುವ ರೂಢಿ ಇಲ್ಲ. ಆದರೆ ಈ ರೀತಿಯಾಗಿ ಒಂದು ಒಗ್ಗರಣೆಯನ್ನು ಕೊನೆಯಲ್ಲಿ ಹಾಕಿದರೆ ಹುಳಿ, ಸಾಂಬಾರ್, ಕಾಯಿ ರಸ ಇತ್ಯಾದಿಗಳ ರುಚಿಯು ಸ್ವಲ್ಪ ಭಿನ್ನವಾಗಿ ಬರುತ್ತದೆ ಅಂತ ನನಗೂ ಅನ್ನಿಸಿತು. ಈ ರೀತಿಯಾಗಿ ಭಟ್ ಆ್ಯಂಡ್ ಭಟ್ ಅವರು ಹೇಳಿದಂತೆಯೇ ನಾನು ಬೆಂಡೆಕಾಯಿಯ ಕಾಯಿ ರಸವನ್ನು ಮಾಡಿ ಊಟದಲ್ಲಿ ಸವಿದ ನಂತರ ನಮ್ಮೂರಿನಲ್ಲಿಯೂ ಮಾಡುವಂತಹ ಕಾಯಿ ರಸದ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಳ್ಳೋಣವೆಂದು ನಾನಿಲ್ಲಿ ನಮ್ಮಲ್ಲಿ ಚಂಪಾಷಷ್ಠಿ ಎಂದು ವಿಶೇಷವಾಗಿ ತಿನ್ನುವಂತಹ ಕರಿಕುಂಬಳವನ್ನು ಉಪಯೋಗಿಸಿ ಕಾಯಿ ರಸವನ್ನು ಮಾಡುವ ವಿಧಾನವನ್ನು ಹಂಚಿಕೊಳ್ತಾ ಇದ್ದೀನಿ. ಈ ಬೆಂಡೆಕಾಯಿಯ ಕಾಯಿ ರಸವು ಬಿಸಿ ಅನ್ನದೊಡನೆ ಹೇಗೆ ರುಚಿಯಾಗಿರುತ್ತದೋ ಹಾಗೆ ಕುಂಬಳಕಾಯಿಯ ಕಾಯಿ ರಸವು ಅನ್ನದೊಡನೆ ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ. ಮತ್ತು ಮರುದಿನವೂ ಕುದಿಸಿ ಇಟ್ಟುಕೊಂಡರೆ ಅನ್ನದೊಡನೆ ಊಟ ಮಾಡಬಹುದು. ನೋಡಿ, ನಾನಿಲ್ಲಿ ಕರಿ ಕುಂಬಳಕಾಯಿ ಹೋಳುಗಳನ್ನು ನೀರನ್ನು ಹಾಕಿ ಬೇಯಲು ಇಟ್ಟುಕೊಂಡಿದ್ದೀನಿ. ನಂತರ ಮಸಾಲೆಗಾಗಿ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಒಣಮೆಣಸಿನಕಾಯಿ, ಕೊತ್ತಂಬರಿ ಬೀಜ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಎಳ್ಳನ್ನು ಹಾಕಿ ಘಮ ಬರುವ ತನಕ ಹುರಿದುಕೊಂಡಿದ್ದೀನಿ. ನಮ್ಮಲ್ಲಿ ಕಾಯಿ ರಸಕ್ಕೆ ಈ ರೀತಿಯಾಗಿ ಮಾಡೋದು. ಮಸಾಲೆಯು ಭಿನ್ನವಾಗಿದ್ದರೆ ಅಡುಗೆಯ ರುಚಿಯು ಭಿನ್ನವಾಗಿರುತ್ತದೆ ಅಂತ ನನಗೆ ಇಂತಹ ಊಟದ ರುಚಿಯನ್ನು ನೋಡಿದವಾಗ ಅನ್ನಿಸಿತು. ಹಾಗಾಗಿ
ನಮ್ಮಲ್ಲಿ ಮಾಡುವ ಕಾಯಿ ರಸದ ರುಚಿಯನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ನೋಡಿ, ಕುಂಬಳಕಾಯಿ ಹೋಳುಗಳಿಗೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಬೇಯಿಸಿಕೊಂಡಿದ್ದೀನಿ. ನಂತರ ಹುರಿದ ಮಸಾಲೆಯನ್ನು ಮಿಕ್ಸಿ ಪಾತ್ರೆಗೆ ಹಾಕಿಕೊಂಡು ಸ್ವಲ್ಪ ಹುಣಸೆ ಹುಳಿ ಮತ್ತು ಈ ತೆಂಗಿನಕಾಯಿಯ ಹೋಳುಗಳನ್ನು ಹಾಕಿ ಪುಡಿ ಮಾಡಿಕೊಂಡು ನಂತರ ನೀರನ್ನು ಬೆರೆಸಿ ತರಿತರಿಯಾಗಿ ರುಬ್ಬಿಕೊಂಡು ಉಪ್ಪು ಮತ್ತು ಬೆಲ್ಲ ಹಾಕಿ ಬೆಂದ ಈ ಕುಂಬಳಕಾಯಿ ಹೋಳುಗಳಿಗೆ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿಕೊಂಡಿದ್ದೀನಿ. ಕೊನೆಯಲ್ಲಿ ಇದಕ್ಕೆ ಕರಿಬೇವನ್ನು ಹಾಕಿದರೆ ನಾವು ಮಾಡುವ ಕುಂಬಳಕಾಯಿಯ ಕಾಯಿ ರಸವು ಸಿದ್ಧವಾಗುತ್ತದೆ. ಇದನ್ನು ಮರುದಿನವೂ ಬಿಸಿ ಮಾಡಿ ಊಟ ಮಾಡೋದ್ರಿಂದ ರುಚಿಯು ಹಾಗೇ ಇರುತ್ತದೆ. ನಾನಿಲ್ಲಿ ಈ ವಿಡಿಯೋದ ಜೊತೆಗೆ ಭಟ್ ಆ್ಯಂಡ್ ಭಟ್ ಅವರು ಯಾವ ರೀತಿಯಾಗಿ ಕಾಯಿ ರಸವನ್ನು ಮಾಡಿದ್ದಾರೆ ಅನ್ನೋದನ್ನು ಹಂಚಿಕೊಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಎಂತ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಳ್ಳೆ ಎಳತ್ತು ಬೆಂಡೆಕಾಯಿ ಉಂಟು. ಇದನ್ನು ಭಟ್ ಆ್ಯಂಡ್ ಭಟ್ ಅವರ ಕಾಯಿ ರಸದ ರುಚಿ ಹಾಗೆ ನನ್ನ ಕೈ ರುಚಿಯ ಕಾಯಿ ರಸವನ್ನು ನಿಮ್ಮೊಡನೆ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೀನಿ. ಭಟ್ ಆ್ಯಂಡ್ ಭಟ್ ಅವರ ಈ ಸಾಂಬಾರ್ ಪುಡಿ ಇತ್ಯಾದಿಗಳನ್ನು ತರಿಸಿ ಒಮ್ಮೆ ರುಚಿಯನ್ನು ನೋಡಬೇಕು. ನಿಮಗೂ ಭಟ್ ಆ್ಯಂಡ್ ಭಟ್ ಅವರ ಕೈ ರುಚಿಯನ್ನು ಸವಿಯಬೇಕಾದಲ್ಲಿ ಈ ರೀತಿಯ ಮಸಾಲೆ ಇತ್ಯಾದಿಗಳು ಸಿಗುತ್ತವೆ. ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ತರಿಸಿಕೊಳ್ಳಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.